ಸೌಂದರ್ಯದ ಬಗ್ಗೆ ಇರೋ ಅತಿಯಾದ ಕಾಳಜಿ ಅಂತಿರೋ, ಅಥವಾ ಆತನ ಮುಗ್ಧತೆ ಅಂತಿರೋ, ಅಥವಾ ಒಂಥರ ಮೂಢನಂಬಿಕೆ ಅಂತಿರೋ ಗೊತ್ತಿಲ್ಲ, ಇಗ್ನೋರೆನ್ಸ್, ಈ ವಾಟ್ ಎವರ್ ಯು ಕಾಲ್ ಇಟ್. ಥಿಂಕ್ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಕಾಡ್ತಾ ಇರೋದು ಐ ಥಿಂಕ್ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಕಾಡಲ್ಲ, ಮನುಷ್ಯರಿಗೆ ಮಾತ್ರ ಕಾಡೋದು ಅಲ್ವಾ. ಪ್ರತಿಯೊಂದು ವಸ್ತುನ ಸೃಷ್ಟಿ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ವಿಶಿಷ್ಟವಾದ ಕ್ವಾಲಿಟಿ ಕೊಟ್ಟಿರ್ತಾನೆ ಅಲ್ವಾ, ಒಪ್ತಿರತಾನೆ. ಬೀದಿಲಿ ಹಾಕಿರೋ ಮರಗಳಲ್ಲೆಲ್ಲ ನಾವು ಮಾವಿನ ಹಣ್ಣು ನೋಡಕ್ಕಾಗತ್ತಾ? ಹಂಗ ಅನ್ಸ್ಕೊಂಡ್ರೆ ನಾವು ಬುದ್ಧಿವಂತರ ಅನ್ಸ್ಕೊಂತೀವೋ ಅಥವಾ ದಡ್ರ ಆಗ್ತೀವೋ? ಕೆಲವ್ರು ನೋಡಕ್ ಚೆನ್ನಾಗಿ ಹುಟ್ಟಿರ್ತಾರ, ನ್ಯಾಚುರಲ್ ಅದು. ಅವ್ರೇನು ಯಾರು ಕಾಸ್ಮೆಟಿಕ್ ಸರ್ಜನ್ ಹತ್ರ ಹೋಗಿ ಅವರು ಹುಟ್ಟೋಕ್ ಮುಂಚೆನೆ ಎಂಬ್ರಿಯೋಲ್ಲೇ ಎಲ್ಲಾನು ಸರ್ಜರಿ ಮಾಡಿಸ್ಕೊಂಡು ಹಿಂಗೆ ಇಷ್ಟೇ ಇಂಚ್ ಮೂಗು ಕಣ್ಣು ಬಾಯಿ ಬರ್ಲಿ ಅಂತ ಯಾರು ಮಾಡಿಸ್ಕೊಂಡ್ರಲ್ಲ. ಎವ್ರಿಥಿಂಗ್ ವಿಲ್ ಬಿ ಸೀಲ್ಡ್ ಇನ್ ಜೀನ್ಸ್. ಸೊ ಹಾಗಾಗಿ ಸುಂದರವಾಗಿ ಹುಟ್ಟೋದು ಅಥವಾ ಸುಂದರವಾಗಿ ಹುಟ್ಟದೇ ಇರೋದು ಇದು ಯಾವುದು ಮುಖ್ಯ ಅಲ್ಲ. ಮಗು ಹೆಲ್ದಿಯಾಗಿ ಹುಟ್ಟುತ್ತಾ ಅದು ಇಂಪಾರ್ಟೆಂಟ್. ಈ ಬ್ಯೂಟಿ ಕಾನ್ಶಿಯಸ್ ಅನ್ನೋದು ಒಂದು ಹುಳ ಇದೆಯಲ್ಲ, ಈ ಹುಳ ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲ್ನ ಕಡಿಮೆ ಮಾಡ್ಬಿಡುತ್ತೆ ಆಯ್ತಾ. ಸೊ ಯಾವುದೇ ಕಾರಣಕ್ಕೂ ನಾವು ದಪ್ಪ ಸಣ್ಣ ಅಥವಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ, ನಾನು ಫೇರ್ ಸ್ಕಿನ್ ಡಾರ್ಕ್ ಸ್ಕಿನ್ ಇವು ಯಾವುದು ಮ್ಯಾಟರ್ ಆಗಲ್ಲ. 20 ಇದ್ದಂಗೆ 30 ಆಗಲ್ಲ, 30 ಇದ್ದಂಗೆ 40 ಆಗಲ್ಲ ಅಲ್ವಾ. ಇದನ್ನ ಒಪ್ಕೋಬೇಕಲ್ವಾ. ನಾನು 20s ಸಣ್ಣಗೆ ತೆಳ್ಳಗೆ ಬಳ್ಳಗಿದ್ದೆ, ಈಗ ನಾನು 30 ಆದ್ಮೇಲೆ ಹಿಂಗಾದೆ, ಇವೆಲ್ಲ ಯಾಕ್ರಿ ಯೋಚನೆ ಮಾಡ್ಬೇಕು? ಯಾವ್ದಾದ್ರು ಒಂದು ಮೆಡಿಸನ್ ಆಗ್ಲಿ, ಮಾತ್ರೆ ಆಗ್ಲಿ, ಪೌಡರ್ ಆಗ್ಲಿ, ಯಾವ್ದೋ ಒಂದು ವಸ್ತು ನಿಮ್ಮನ್ನ ಚಿರಯೌವನವಾಗಿ ಇಟ್ಕೊಳುತ್ತೆ ಅಂತ ಹೇಳೋದಾದ್ರೆ ದಯವಿಟ್ಟು ನನ್ಗೂ ಒಂದು ಕಮೆಂಟ್ ಹಾಕ್ಬಿಟ್ಟು ಅದನ್ನ ತಿಳಿಸ್ಕೊಡಿ, ನಾನು ತಗೋತೀನಿ. ವೀಕ್ಷಕರ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಅಂಡ್ ಆಸ್ ಯೂಶುವಲ್ ಐ ವಿಲ್ ರಿಕ್ವೆಸ್ಟ್ ಯು ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಯಾಕಂದ್ರೆ ವ್ಯೂವರ್ಸ್ 90% ವ್ಯೂವರ್ಸ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಫಾರ್ವರ್ಡ್ ಅಥವಾ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ, ಮಂಕ ಇವತ್ತೇನು ಮಾತಾಡ್ತಾನೆ ಅಂತ ಅನ್ಕೊಂತಾ ಇದ್ರೆ, ಇವತ್ತು ನಾನು ಮಾತಾಡಕ್ಕೆ ಕೊಟ್ಟಿರೋ ಟಾಪಿಕ್ ತುಂಬಾ ಒಂಥರ ಸೆನ್ಸಿಟಿವ್ ಆ್ಯಂಡ್ ತುಂಬಾ ತುಂಬಾ ಜನರಲ್ಲಿ ಇದು ಕಾಡ್ತಾ ಇರುತ್ತೆ. ಹಿಡನ್, ಇಟ್ ವಿಲ್ ಬಿ ಹಿಡನ್ ಇನ್ ಆ ಕ್ವಾಲಿಟಿ ಎಲ್ಲರ ಹತ್ರನೂ ಇರುತ್ತೆ, ಬಟ್ ಕೆಲವ್ರು ಜಾಸ್ತಿ ತೋರ್ಸ್ಕೊಂತಾರೆ, ಕೆಲವ್ರು ಜಾಸ್ತಿ ತೋರ್ಸ್ಕೊಳಲ್ಲ. ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಯೂಟಿ ಕಾನ್ಶಿಯಸ್. ಅಂದ್ರೆ ನಮ್ಮ ಜನಗಳಲ್ಲಿರೋ ಅತಿಯಾದ ಸೌಂದರ್ಯದ ಬಗ್ಗೆ ಇರೋ ಅತಿಯಾದ ಕಾಳಜಿ ಅಂತಿರೋ, ಅಥವಾ ಆತನ ಮುಗ್ಧತೆ ಅಂತಿರೋ, ಅಥವಾ ಒಂಥರ ಮೂಢನಂಬಿಕೆ ಅಂತಿರೋ ಗೊತ್ತಿಲ್ಲ, ಇಗ್ನೋರೆನ್ಸ್, ಈ ವಾಟ್ ಎವರ್ ಯು ಕಾಲ್ ಇಟ್. ಆಫ್ಟರ್ ಸೀಯಿಂಗ್ ದ ವಿಡಿಯೋ, ನಾನು ವಿಡಿಯೋ ಕಂಪ್ಲೀಟ್ ನೋಡಿದ್ಮೇಲೆ, ನನ್ನ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನೀವು ಯಾವ ಕ್ಯಾಟಗರಿಗೆ ಬೀಳ್ತೀರಾ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯು ಆರ್ ದ ಬೆಸ್ಟ್ ಜಡ್ಜ್. ಸೊ ಐ ಜಸ್ಟ್ ಟ್ರೈ ಟು ಪುಟ್ ಮೈ ಇನ್ಫಾರ್ಮೇಶನ್ ಹಿಯರ್. ನನಗೆ ಗೊತ್ತಿರೋ ನಾಲೆಡ್ಜ್ ಇನ್ಫಾರ್ಮೇಶನ್ ಪ್ರಕಾರ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ತಮ್ಗೇನಾದ್ರು ಅದರಲ್ಲಿ ಕ್ಲಾರಿಫಿಕೇಶನ್ ಬೇಕಿದ್ರೆ ದಯವಿಟ್ಟು ಇಂಟ್ರಾಕ್ಟ್ ಮಾಡಿ, ಕಮೆಂಟ್ ಹಾಕಿ, ನಾನು ಆದಷ್ಟು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಆಯ್ತಾ. ಓಕೆ, ಸೊ ಬನ್ನಿ. ಸೊ ಸೌಂದರ್ಯ ಪ್ರಜ್ಞೆ. ಮನುಷ್ಯ ಎಸ್ಪೆಷಲಿ ಐ ಥಿಂಕ್ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಕಾಡ್ತಾ ಇರೋದು ಐ ಥಿಂಕ್ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಕಾಡಲ್ಲ, ಮನುಷ್ಯರಿಗೆ ಮಾತ್ರ ಕಾಡೋದು ಅಲ್ವಾ. ಮನುಷ್ಯ ಮಾತ್ರ ಇದ್ರ ಬಗ್ಗೆ ತುಂಬಾ ತುಂಬಾ ಗಮನ ಕೊಡ್ತಾನೆ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಇರೆಸ್ಪೆಕ್ಟಿವ್ ಯಾರೇ ಆದ್ರೂ ಕೂಡ ತುಂಬಾ ಗಮನ ಕೊಡೋದು ಸೌಂದರ್ಯಕ್ಕೆ. ಮತ್ತೆ ನಾವು ಚೆನ್ನಾಗಿ ಕಾಣ್ತೀವಿ ಇನ್ ಸಿಂಪಲ್ ಟರ್ಮ್ಸ್. ಸೊ ಜನ ಯಾಕೆ ಎಲ್ಲರೂ ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ, ಓಕೆ ನಾವು ಹಿಂಗಿರ್ಬೇಕು, ನಾವು ಇಷ್ಟೇ ಫಿಗರ್ ಮೇಂಟೈನ್ ಮಾಡ್ಬೇಕು, ಅಥವಾ ಸ್ಲಿಮ್ ಆಗಿರ್ಬೇಕು ಅಂತ ಎಲ್ಲ ತುಂಬಾ ಮೆಂಟಲಿ ಅರ್ಧಕ್ಕರ್ಧ ತಲೆಯಲ್ಲಿ ಅವ್ರಿಗೆ ಅದೇ ಇರುತ್ತೆ. ಅವ್ರ ಮುಂದೆ ಯಾರೇ ಮಾತಾಡಕ್ ಹೋದ್ರು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ನಾವು ಯಾರೋ ದಪ್ಪ ಇರೋರು ಆದ್ರೆ ಏನ್ ಅನ್ಕೊಂತಾರೆ, ನಾನು ದಪ್ಪ ಇದ್ದೀನಿ. ಮುಂದೆ ಎದುರುಗಡೆ ಇರೋ ವ್ಯಕ್ತಿ ಸ್ವಲ್ಪ ಸ್ಲಿಮ್ ಆಗಿ ಅಥವಾ ಸಣ್ಣ ಇದ್ರೆ ಅವ್ರನ್ನ ನೋಡ್ಬಿಟ್ಟು ಇವ್ನಿಗೆ ಗಿಲ್ಟ್ ಆಗ್ಬಿಡುತ್ತೆ. ಇವ್ನಿಗೆ ಹೆಚ್ಚು ನಾಲೆಡ್ಜ್ ಇರುತ್ತೆ, ಬಟ್ ಸ್ಟಿಲ್ ಹಿ ವಿಲ್ ಲೂಸ್ ಕಾನ್ಫಿಡೆನ್ಸ್ ಅಲ್ವಾ. ಸೊ ಅದಕ್ಕೆ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಸೊ ಏನಂತ ಹೇಳಿದ್ರೆ, ಸೃಷ್ಟಿಕರ್ತ ಇದಾನಲ್ಲ ತುಂಬಾ ಬುದ್ಧಿವಂತ ಇದ್ದಾನೆ. ಸೃಷ್ಟಿಕರ್ತ ಪ್ರತಿಯೊಂದು ವಸ್ತುನ ಸೃಷ್ಟಿ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ವಿಶಿಷ್ಟವಾದ ಕ್ವಾಲಿಟಿ ಕೊಟ್ಟಿರ್ತಾನೆ ಅಲ್ವಾ, ಒಪ್ತಿರತಾನೆ. ಸೊ ಎಲ್ಲಾ ವಸ್ತುನು ಸೃಷ್ಟಿ ಮಾಡಿರೋ ವಸ್ತುಗಳಲ್ಲಿ ಪ್ರಾಣಿ ಆಗ್ಲಿ, ಪಕ್ಷಿಗಳಾಗ್ಲಿ, ಅಥವಾ ಯಾವುದೇ ಜೀವಜಂತು ಆಗ್ಲಿ, ಅಥವಾ ಬೆಟ್ಟ ಗುಡ್ಡಗಳಾಗ್ಬೋದು, ಏನೇ ಆಗ್ಲಿ ಅದಕ್ಕೆ ಅದರದ್ದೇ ಆದ ಸ್ಟ್ರೆಂತ್ ಇರುತ್ತೆ, ವೀಕ್ನೆಸ್ ಕೂಡ ಕೊಟ್ಟಿರ್ತಾನೆ. ಸೊ ನಾವ್ ಎಲ್ಲಾ ಮರಗಳಲ್ಲೂ ಬೀದಿಲಿ ಹಾಕಿರೋ ಮರಗಳಲ್ಲೆಲ್ಲ ನಾವು ಮಾವಿನ ನೋಡಕ್ಕಾಗತ್ತಾ? ಹಂಗ ಅನ್ಸ್ಕೊಂಡ್ರೆ ನಾವು ಬುದ್ಧಿವಂತರ ಅನ್ಸ್ಕೊಂತೀವೋ ಅಥವಾ ದಡ್ರ ಆಗ್ತೀವೋ? ಮಾವಿನ ಮರದಲ್ಲಿ ಮಾತ್ರ ನಾವು ಮಾವಿನ ಹಣ್ಣು ನೋಡ್ಬೋದಲ್ಲ.
ಬೇರೆ ಮರದಲ್ಲಿ ನಾವು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಮರ ನೋಡ್ಬಿಟ್ಟು ಇದು ಹಣ್ಣು ಕೊಡುತ್ತಾ ಅಂತ ಯೋಚನೆ ಮಾಡ್ತೀವ? ಇಲ್ಲ. ಪ್ರತಿಯೊಂದು ಮರಗಳಲ್ಲೂ ಒಂದು ಕಾಮನ್ ಕ್ವಾಲಿಟಿಯನ್ನು ನೆರಳು ಕೊಡುತ್ತೆ, ಮತ್ತೆ ಅದ್ರದ್ದು ಕ್ರಿಯೆಗಳನ್ನ ಅದು ಮಾಡ್ಕೊಂಡು ಹೋಗುತ್ತೆ. ಇಟ್ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಗಿವ್ಸ್ ಆಕ್ಸಿಜನ್ ಅಂಡ್ ವೈಸ್ ವರ್ಸಾ ಅಟ್ ನೈಟ್. ಸೊ ಹಾಗಾಗಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗುತ್ತೆ. ನಾವು ಅನ್ಕೊಳ್ಳೋದ್ ರೀತಿಯಲ್ಲಿ ಯಾವುದು ಇರಲ್ಲ, ಗೊತ್ತಾಯ್ತಾ? ಹಾಗಾಗಿ ಪ್ರತಿಯೊಂದು ಸೃಷ್ಟಿ ಮಾಡಿರೋ ಒಂದೊಂದು ವಸ್ತುಲ್ಲೂ ಕೂಡ, ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಜೀವ ಸಂಕುಲದಲ್ಲಾಗ್ಲಿ, ಭಗವಂತ ಒಂದು ಸ್ಟ್ರೆಂತ್ ನ ಇಟ್ಟಿರ್ತಾನೆ, ಅದ್ರ ಜೊತೆ ವೀಕ್ನೆಸ್ ಇಟ್ಟಿರ್ತಾನೆ. ಹಾಗೆ ಈಗ ನಾವು ಮನುಷ್ಯ ಕಮ್ಯುನಿಟಿಗೆ ಬಂದ್ರೆ ಕೆಲವ್ರು ನೋಡಕ್ ಚೆನ್ನಾಗಿ ಹುಟ್ಟಿರ್ತಾರ, ನ್ಯಾಚುರಲ್ ಅದು. ಅವ್ರೇನು ಯಾರು ಕಾಸ್ಮೆಟಿಕ್ ಸರ್ಜನ್ ಹತ್ರ ಹೋಗಿ ಅವರು ಹುಟ್ಟೋಕ್ ಮುಂಚೆನೆ ಎಂಬ್ರಿಯೋಲ್ಲೇ ಎಲ್ಲಾನು ಸರ್ಜರಿ ಮಾಡಿಸ್ಕೊಂಡು ಹಿಂಗೆ ಇಷ್ಟೇ ಇಂಚ್ ಮೂಗು, ಕಣ್ಣು, ಬಾಯಿ ಬರ್ಲಿ ಅಂತ ಯಾರು ಮಾಡಿಸ್ಕೊಂಡಿರಲ್ಲ. ವೆನ್ XY ಕ್ರೋಮೋಸೋಮ್ಸ್ ಮೀಟ್, ವೆನ್ ಎಂಬ್ರಿಯೋ ಹ್ಯಾಪನ್ಸ್, ಅದರಲ್ಲೇ ಫೇಟ್ ಸೀಲ್ ಆಗ್ಬಿಟ್ಟಿರುತ್ತೆ. ಎಂಬ್ರಿಯೋದಲ್ಲಿ ಒಂದು ಸೆಲ್ ಆಗುತ್ತಲ್ಲ, ಒಂದು ಸೆಲ್ ಅಲ್ಲಿ ಕ್ರೋಮೋಸೋಮ್ಸ್ ಮೀಟ್ ಆದ್ಮೇಲೆ ಅದು ಜೀನ್ಸ್ ಅಲ್ಲಿ ನಿಮ್ ಫೇಟ್ ಸೀಲ್ ಆಗ್ಬಿಡುತ್ತೆ. ಇಟ್ ವಿಲ್ ಜಸ್ಟ್ ಆಂಪ್ಲಿಫೈಸ್ ಅಷ್ಟೇ. ಅಂದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಗ್ರೋ ಆಗುತ್ತೆ ಹೊರತು ಕ್ಯಾರೆಕ್ಟರ್ಸ್ ಚೇಂಜ್ ಮಾಡಕ್ ಆಗಲ್ಲ. ಅದೇ ಸೃಷ್ಟಿಯ ಒಂದು ನಿಗೂಢತೆ. ಸೊ ಹಾಗಾಗಿ ನಾವು ಹೀಗೆ ಹುಡ್ತೀವಿ ಹಾಗೆ ಹುಡ್ತೀವಿ ಅಂತ ಹೇಳ್ಕೊಂಡು, ಅಥವಾ ನಮ್ಮ ಮಕ್ಕಳು ಹೀಗೆ ಹುಟ್ಟಬೇಕು ಹಾಗೆ ಹುಟ್ಟಬೇಕು ಅಂತ ಹೇಳಿ ಯಾವ ಪೇರೆಂಟ್ ಕೂಡ ಯಾವುದೇ ರೀತಿ ಕಾಸ್ಮೆಟಿಕ್ ಆಪರೇಷನ್ಸ್ ಆಗ್ಲಿ ಅಥವಾ ಏನೋ ಜೆನೆಟಿಕಲ್ ಚೇಂಜಸ್ ಆಗ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಸೀಲ್ಡ್ ಇನ್ ಜೀನ್ಸ್. ಸೊ ಹಾಗಾಗಿ ಸುಂದರವಾಗಿ ಹುಟ್ಟೋದು ಅಥವಾ ಸುಂದರವಾಗಿ ಹುಟ್ಟದೇ ಇರೋದು ಇದು ಯಾವುದು ಮುಖ್ಯ ಅಲ್ಲ. ಮಗು ಹೆಲ್ದಿಯಾಗಿ ಹುಟ್ಟುತ್ತಾ, ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿ ಈ ಸೌಂದರ್ಯದ ಬಗ್ಗೆ ಇರೋ ನಿಮ್ಮ ಈ ಅತಿಯಾದ ಕಾಳಜಿ ಅಥವಾ ಅತಿಯಾದ ಮೂಢನಂಬಿಕೆ, ನನ್ನ ಪ್ರಕಾರ ಇದೆಯಲ್ಲ, ಇದನ್ನ ತೆಗೆದಾಕ್ಬಿಡಿ. ಯಾವ್ದು ಇದು ಮ್ಯಾಟ್ರ್ ಆಗಲ್ಲ ರೀ. ಸೊ ಪ್ರತಿಯೊಂದು ವಿಷಯದಲ್ಲೂ ನೀವು ಬರೀ ಸೌಂದರ್ಯನೇ ಹುಡ್ಕೊಂಡು ಹೋದ್ರೆ ಆಗಲ್ಲ. ನಾನು ಹೇಳ್ದಲ್ಲ, ಈಗ ಒಬ್ಬ ದಪ್ಪ ಇರೋ ವ್ಯಕ್ತಿ ಒಬ್ಬ ಸಣ್ಣ ಇರೋ ವ್ಯಕ್ತಿ ಮುಂದೆ ನಿಂತ್ಕೊಂಡ್ರೆ, ದಪ್ಪ ಇರೋ ವ್ಯಕ್ತಿ ಅವನಿಗೆ ನಾಲೆಡ್ಜ್ ಜಾಸ್ತಿ, ಅವನಿಗೆ ಜ್ಞಾನ ಇದ್ದು ಕೂಡ ಅವ್ನು ಸಣ್ಣ ಇರೋ ವ್ಯಕ್ತಿ ನೋಡಿ ಅವನಿಗೆ ಒಂಥರ ಓಕೆ ಇವನು ಹಿಂಗಿದಾನೆ, ನಾನು ಹಿಂಗಿದ್ದೀನಿ ಅಂತ ಆ ಕಾನ್ಫಿಡೆನ್ಸ್ ಇಂದಾನೆ ಅವನು ಮರ್ತೋಗ್ಬಿಡ್ತಾನೆ ಅಲ್ವಾ? ಸೊ ಹಾಗಾಗಿ ಈ ಬ್ಯೂಟಿ ಕಾನ್ಶಿಯಸ್ ಅನ್ನೋದು ಒಂದು ಹುಳ ಇದೆಯಲ್ಲ, ಈ ಹುಳ ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲ್ನ ಕಡಿಮೆ ಮಾಡ್ಬಿಡುತ್ತೆ, ಆಯ್ತಾ? ಸೊ ಯಾವುದೇ ಕಾರಣಕ್ಕೂ ನಾವು ದಪ್ಪ ಸಣ್ಣ ಅಥವಾ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ, ನನ್ನ ಫೇರ್ ಸ್ಕಿನ್ ಡಾರ್ಕ್ ಸ್ಕಿನ್, ಇವು ಯಾವುದು ಮ್ಯಾಟರ್ ಆಗಲ್ಲ. ಇದು ಯಾವುದು ತಲೆಗೆ ಹಾಕೋಬೇಡಿ. ತುಂಬಾ ಜನ ನೋಡಿದೀನಿ ಈ ಬ್ಯೂಟಿ ಕಾನ್ಶಿಯಸ್ ಇಂದಾನೆ ಡಿಪ್ರೆಷನ್ಗೆ ಹೋಗಿದ್ದಾರೆ, ಗೊತ್ತಾ? ನೀವು 15 years ಅಥವಾ ಟೀನೇಜ್ ಅಲ್ಲಿ ಇದ್ದ ಹಾಗೆ 30 years ಅಲ್ಲಿ ಇರಕ್ಕಾಗತ್ತಾ? 20 ಇದ್ದಂಗೆ 30 ಆಗಲ್ಲ, 30 ಇದ್ದಂಗೆ 40 ಆಗಲ್ಲ ಅಲ್ವಾ? ಇದನ್ನ ಒಪ್ಕೋಬೇಕಲ್ವಾ? ನಾನು 20s ಅಲ್ಲಿ ಸಣ್ಣಗೆ ತೆಳ್ಳಗೆ ಬಳ್ಳಗಿದ್ದೆ, ಈಗ ನಾನು 30 ಆದ್ಮೇಲೆ ಹಿಂಗಾದೆ, ಇವೆಲ್ಲ ಯಾಕ್ರಿ ಯೋಚನೆ ಮಾಡ್ಬೇಕು? ಇದೆಲ್ಲ ನ್ಯಾಚುರಲ್ ಆಗಿ ಆಸ್ ಯು ಏಜ್. ಸೊ ದ ಸ್ಕಿನ್ ಆಲ್ಸೋ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಂಪ್ಯಾಕ್ಟ್ಸ್, ಆಯ್ತಾ? ಸೊ ನೀವು ಚರ್ಮ ಸೌಂದರ್ಯದ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ರೆ ಹಾಗಾದ್ರೆ ನೀವು ಚಿರ ಯೌವನೆ ಆಗಿರಕ್ಕಾಗತ್ತಾ? ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಮೆಡಿಸನ್ ಆಗ್ಲಿ, ಮಾತ್ರೆ ಆಗ್ಲಿ, ಪೌಡರ್ ಆಗ್ಲಿ, ಯಾವ್ದೋ ಒಂದು ವಸ್ತು ನಿಮ್ಮನ್ನ ಚಿರ ಯೌವನವಾಗಿ ಇಟ್ಕೊಳುತ್ತೆ ಅಂತ ಹೇಳೋದಾದ್ರೆ ದಯವಿಟ್ಟು ನನ್ಗೂ ಒಂದು ಕಮೆಂಟ್ ಹಾಕ್ಬಿಟ್ಟು ಅದನ್ನ ತಿಳಿಸ್ಕೊಡಿ, ನಾನು ತಗೋತೀನಿ, ಆಯ್ತಾ? ಸೊ ಎಲ್ಲೂ ಇಲ್ಲ ರೀ. ನೀವು ಸಣ್ಣ ಆಗ್ಬೇಕು ಅಂತ ಹೇಳಿ ದಪ್ಪ ಇರೋರು ಡಯಟಿಷಿಯನ್ಸ್ ಹತ್ರ ಹೋಗ್ತೀರಾ, ಕಾಸ್ಮೆಟಿಕ್ ಸರ್ಜನ್ಸ್ ಹತ್ರ ಹೋಗ್ತೀರಾ, ಯಾರು ಕೂಡ ನಿಮ್ಗೆ ಗ್ಯಾರಂಟಿ ಬರ್ಕೊಡಲ್ಲ. ನೀವು ಯಾವ ತರ ಕೇಳಿದೀರಾ? ಎಕ್ಸ್ಪರ್ಟ್ಸ್ ಗಳ ಹತ್ರ ಹೋಗ್ತೀವಿ ಅಂತೀರಾ. ಎಕ್ಸ್ಪರ್ಟ್ಸ್ ಗಳು ಆದ್ರೂ ಕೂಡ ದಿ ವೋಂಟ್ ರೆಕಮೆಂಡ್. ನೀವು ಹೆಲ್ದಿ ಆಗಿದ್ರೆ ಸಾಕು, ಆಯ್ತಾ? ಯಾವುದೇ ಡಾಕ್ಟರ್ ಕೂಡ ಅಷ್ಟೇ, ನೀವು ಸುಮ್ನೆ ನೀವು ಫೋರ್ಸಿಬ್ಲಿ ನಾನು ಸಣ್ಣನೇ ಆಗ್ಬೇಕು ಅಂತ ನೀವು ಹೋದ್ರೆ ಅವ್ನು ಏನೋ ಅವ್ನು ಬರ್ಕೊಟ್ಬಿಡ್ತಾನೆ, ಅಯ್ಯೋ ಹೋಗ್ಲಿ ಬಿಡಪ್ಪ ಅಂತ. ಬಟ್ ಅವ್ನ್ ಗ್ಯಾರಂಟಿ ಕೊಡಲ್ಲ. ಯಾವುದೇ ಜಿಮ್ ಆಗ್ಲಿ, ಯಾವುದೇ ಟ್ರೈನರ್ ಆಗ್ಲಿ, ಅಥವಾ ಯಾವುದೇ ನಿಮ್ಮ ಪರ್ಸನಾಲಿಟಿ ಡೆವಲಪರ್ ಆಗ್ಲಿ, ಅವ್ನು ಬರ್ಕೊಡಲ್ಲ. ಅವನು 5 ವರ್ಷ ನೀವು ಸಣ್ಣ ಆಗ್ತಿರಲ್ವಾ, ಆಮೇಲೆ ನೀವು ಅದೇ ತರ ಮಾಡ್ಕೊಂಡು ಹೋದ್ರೆ ನೀವು ಸಣ್ಣ ಇರ್ತೀರ ಅಂತ ಹೇಳ್ತಾರೆ. ನೀವು ಅದೇ ಕೆಲಸಗಳು ಅದೇ ಆಕ್ಟಿವಿಟೀಸ್ ನೀವು ಮಾಡ್ಕೊಂಡಿರಕ್ಕಾಗುತ್ತೆ ಸಾಯೋವರೆಗೂ? ಅವ್ನು ಸುಮ್ನೆ ಹೇಳ್ತಾನೆ 1 ವರ್ಷ ಇದನ್ನ ಟ್ರೈನ್ ಮಾಡಿ ಅಂದ್ರೆ ನೀವು 1 ವರ್ಷ ಆದ್ಮೇಲೆ ನ್ಯಾಚುರಲ್ ಆಗಿ ಅದು ಸ್ವಲ್ಪ ಕೆಲಸದಿಂದ ಸಣ್ಣ ಆಗಿರ್ತೀರ. ಬಟ್ ನೆಕ್ಸ್ಟ್ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ನೀವು ಅಪ್ಪಿತಪ್ಪಿನೂ ಒಂದ್ ಸ್ವಲ್ಪ ಎಕ್ಸಸೈಸ್ ಬಿಡೋದು ಅಥವಾ ಏನೋ ಬಿಟ್ಬಿಟ್ರೆ ನಿಂತಿರ ನಿಮ್ ನ್ಯಾಚುರಲ್ ಬಾಡಿ ಹೇಗಿರುತ್ತೋ ಹಾಗಾಗ್ತೀರ. ವೈ ಯು ವಿಲ್ ಫೀಲ್ ಅಶೇಮ್ಡ್ ಆಫ್ ಯುವರ್ ನ್ಯಾಚುರಲ್ ಬಾಡಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಫಸ್ಟ್ ಆಫ್ ಆಲ್. ಸೆಕೆಂಡ್ ಥಿಂಗ್ ಇಸ್, ನೀವು ತುಂಬಾ ಬ್ಯೂಟಿ ಕಾನ್ಶಿಯಸ್ ತಲೆ ಹಾಕೋಬೇಡಿ. ಸೌಂದರ್ಯ ಪ್ರಜ್ಞೆ ಅನ್ನೋದು ಅದು ಏನ್ ಗೊತ್ತಾ, ಅದು ಒಂದು ಕಾಯಿಲೆ ತರ ಆಗ್ಬಿಡುತ್ತೆ, ಮಾನಸಿಕ ಕಾಯಿಲೆ ಆಗ್ಬಿಡುತ್ತೆ. ನಾನು ಹೇಳಿದ್ನಲ್ಲ, ನಮ್ಮ ಮನಸ್ಸು ಚೆನ್ನಾಗಿದ್ರೆ, ನಮ್ಮ ದೇಹದ ಬಗ್ಗೆ ನಾವು ಅಳಕು ಇಟ್ಕೊಂಡೇ ಇದ್ರೆ, ನಾವು ಪ್ರತಿಯೊಂದು ಫೀಲ್ಡ್ ಅಲ್ಲೂ ನಾವು ಅದಲ್ಲಿ ಒಂದು ಪ್ರೋಗ್ರೆಸ್ ನ ಕಾಣ್ಬೋದು.
ಇಲ್ಲ ಅಂತ ಹೇಳಿದ್ರೆ ಅರ್ಧ ನೀವು ಅಲ್ಲೇ ಸೋತೋಗ್ಬಿಡ್ತೀರಾ. ಯು ವಿಲ್ ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಡಿಫೀಟೆಡ್. ನೀವು ಬರೀ ಅದನ್ನೇ ಗಮನ, ಯಾರೋ ನೋಡಕ್ ಚೆನ್ನಾಗಿರ್ತಾರೆ ಅಥವಾ ಒಬ್ಳು ಸುಂದರವಾಗಿರ್ತಾಳೆ ಅಂತ ಹೇಳ್ತಾರ, ಸುಂದರವಾಗಿರೋ ವ್ಯಕ್ತಿ ನಿಂತ್ಕೊಂಡ್ರೆ ನಿಮ್ ಮುಂದೆ, ನೀವು ಅವಳ ಸೌಂದರ್ಯ ನೋಡ್ಕೊಂಡೆ ನಿಂತ್ಕೊಂಡು ನಿಮ್ ಕೆಲಸನೇ ಮರ್ತು ಬಿಟ್ರೆ, ಅಥವಾ ಸುಂದರವಾದ ಯುವಕ ನೋಡ್ಬಿಟ್ಟು ನಿಮ್ ಕೆಲಸನ ನೀವು ಬಿಟ್ಬಿಟ್ರೆ ಹೆಂಗಸ್ರು ಅಲ್ಲಿ ಆಗಲ್ಲ ಅಲ್ವಾ? ಸೊ ನಾನು ಹೇಳೋದಿದೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಔಟರ್ ಎಕ್ಸ್ಟೀರಿಯರ್ ಲುಕ್ಸ್ಗೆ ಅಥವಾ ನಿಮ್ಮ ಸೌಂದರ್ಯಕ್ಕೆ ತುಂಬಾ ಮಹತ್ವ ಕೊಡಕ್ ಹೋಗ್ಬೇಡಿ. ಏನೋ ಒಂದು ಮಚ್ಚ ಆಯ್ತು ಅಂದ್ಬಿಟ್ಟು ಅದನ್ನ ತಲೆ ಕೆಡ್ಸ್ಕೊಂಡು ಅದಕ್ಕೋಸ್ಕರ ಎಲ್ಲೋ ಅಲ್ಕೊಂಡು ಹೋಗೋರು, 1 ಇಂಚ್ ಫ್ಯಾಟ್ ಒಂದ್ ದಪ್ಪ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲೋ ಕಾಸ್ಮೆಟಿಕ್ ಸರ್ಜನ್ಸ್ ನ ಹುಡ್ಕೊಂಡು ಹೋಗೋದು. ಆಸ್ ಐ ಸೆಡ್, ಎಲ್ಲಾನು ನಾವು ಗರ್ಭದಲ್ಲಿ ಇರ್ಬೇಕಾದ್ರೆ ನಾವು ಶುರು ಆಗ್ತೀವಲ್ಲ ಲೈಫ್ ಸೈಕಲ್, ಗರ್ಭದಲ್ಲಿ ಒಂದು ಸೆಲ್, ಅದರಲ್ಲೇ ಎಲ್ಲ ನಿಮ್ಮ ಹೈಟ್, ವೆಯ್ಟ್, ಆಕಾರ, ಕಣ್ಣ ಬಣ್ಣ ಎಲ್ಲ ಅದರಲ್ಲಿ ಸೀಲ್ ಆಗ್ಬಿಟ್ಟಿರುತ್ತೆ. ಪ್ರಪಂಚದಲ್ಲಿ ಯಾವುದೇ ಮೆಡಿಸನ್ ಆಗ್ಲಿ, ಮಾತ್ರೆ ಆಗ್ಲಿ, ನಿಮ್ಮನ್ನ ಹೈಟ್ ಮಾಡೋದಾಗ್ಲಿ ಅಥವಾ ಚಿರ ಯೌವನ ಮಾಡೋದಾಗ್ಲಿ ಅಥವಾ ನಿಮ್ಮನ್ನ ಒಳ್ಳೆ ಫಿಟ್ ಆಗಿ ಬಾಡಿ ಬೆಳ್ಸಕ್ಕಾಗ್ಲಿ ಅವೆಲ್ಲ ಮಾಡಂಗಿದ್ರೆ ಇಷ್ಟರಲ್ಲಿ ಅಂಬಾನಿ ಅಂತವ್ರೆ ತಗೊಂಡೆಲ್ಲ ಅವರೆಲ್ಲ ನೋಡಕ್ ಹೆಂಗಿರ್ಬೇಕಿತ್ತಾಗದ. ಅಂಬಾನಿ ಮಗ ಹೇಗಿದ್ದಾರೆ? I'm not saying in offensive way. I'm saying that ಯಾರೇ ಆಗ್ಲಿ ದುಡ್ಡಿಂದ ಅಥವಾ ಮೆಡಿಸಿನ್ಸ್ ತಗೊಂಡು ಅಥವಾ ಡಯಟಿಷಿಯನ್ಸ್ ಗಳನ್ನ ಮಾತು ಕೇಳ್ಕೊಂಡು ಚೆನ್ನಾಗಿರ್ತೀವಿ ಅನ್ನೋದಿಲ್ಲ, ಇದು ತಪ್ಪು. ಆರೋಗ್ಯವಾಗಿರಿ, ಬಿ ಹೆಲ್ದಿ. ನೀವು ಹೆಲ್ದಿ ಆಗಿದ್ದು ದಪ್ಪ ಇದ್ರೆ ಏನ್ ತೊಂದರೆ ಇಲ್ಲ ರೀ. ಯಾರಾದ್ರೂ ನಿಮ್ಮನ್ನ ಸೌಂದರ್ಯ ನೋಡಿ ಮದುವೆ ಆದ್ರೆ ಅದು ತುಂಬಾ ವರ್ಷ ಬಾಳಕ್ಕಾಗತ್ತಾ? ನಿಮ್ ಸೌಂದರ್ಯ ನೋಡಿ ನಿಮ್ ಹಿಂದೆ ಬಿದ್ದು ನಿಮ್ ಮದುವೆ ಆಗಿದ್ದಾನೆ ಅಂತ ಆಮೇಲೆ ಸೌಂದರ್ಯ ಹೋದ್ಮೇಲೆ ಅವ್ನೇನ್ ಮಾಡ್ತಾನೆ ಅಥವಾ ಅವಳೇನ್ ಮಾಡ್ತಾಳೆ? ಹುಡುಗ ಚೆನ್ನಾಗಿದ್ದಾನೆ, ಲಕ್ಷಣವಾಗಿದ್ದಾನೆ ಅನ್ಬಿಟ್ಟು ಮದುವೆ ಆಗ್ಬಿಟ್ರೆ ಅವ್ನ ಲಕ್ಷಣನೇ ಏನೋ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕಾಗತ್ತಾ? ವೆರಿ ವೆರಿ ಲೋಕಲ್ ವೇ ರಾಗ್ ಹೇಳ್ತಾ ಇದ್ದೀನಿ ನಾನು. ಸೊ ಯಾರು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕಾಗಲ್ಲ. ಎಷ್ಟೊತ್ತಂತ ನೀವು ಸೌಂದರ್ಯ ಸವಿಸ್ತೀರ? ಸೌಂದರ್ಯ ಸವಿಯಕ್ಕೂ ಒಂದು ಸಮಯ ಅಂತ ಇರುತ್ತಲ್ವಾ, ಆ ಸಮಯದಲ್ಲಿ ನೀವು ಏನೋ ಚೆನ್ನಾಗಿ ಕಾಣ್ಬೋದು, ಬಟ್ ನಿಮ್ ರೆಸ್ಪಾನ್ಸಿಬಿಲಿಟೀಸ್ ನೀವು ಮಾಡ್ಬೇಕು. ಆಸ್ ಎ ಹ್ಯೂಮನ್ ಬೀಯಿಂಗ್ ನಿಮ್ ಏನೇನ್ ಆಕ್ಟಿವಿಟಿ ಮಾಡ್ಬೇಕು ಅದ್ ಮಾಡ್ಲೇಬೇಕಲ್ಲ. ನಿಮ್ಮನ್ನ ಹೋಗೊಂದ್ ಶೋಕೇಸ್ ಅಲ್ಲಿ ಇಟ್ಬಿಟ್ಟು ನಿಮ್ಮನ್ನ ಯಾವಾಗ ಬಂದವ್ರಿಗೆಲ್ಲ ತೋರ್ಸಕ್ಕಾಗತ್ತ? ನೋಡ್ರಿ ನಮ್ಮ ಯಜಮಾನ್ ಎಷ್ಟು ಚೆನ್ನಾಗಿದ್ದಾರೆ, ನೋಡ್ರಿ ನಮ್ಮ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಎಲ್ಲ ತೋರ್ಸ್ಕೊಂಡಿರಕ್ಕಾಗತ್ತ? ಎಷ್ಟು ಲೆವೆಲ್ಗೆ ಹೋಗಿದೆ ಗೊತ್ತಾ? ಈ ಕೆಲವರು DP ಅವ್ರ ಪಿಕ್ಚರ್ ಹಾಕೊಳಕ್ಕೆ ಅಳಕ್ ಎಷ್ಟೆಷ್ಟೋ ಚೆನ್ನಾಗಿರೋರು, ಹೆಂಗೋ ಇರೋರೆಲ್ಲ ನಾವ್ ಮದುವೆ ಆದವರು, ಅವ್ನ ವ್ಯಕ್ತಿ ಚೆನ್ನಾಗೇ ಇರ್ತಾನೆ, ಗಂಡ ಚೆನ್ನಾಗೇ ಇರ್ತಾನೆ, ಬಟ್ ಸ್ಟಿಲ್ ದೇ ವಿಲ್ ಹೆಸಿಟೇಟ್ ಟು ಪುಟ್ ಇನ್ ದೇರ್ ಫ್ಯಾಮಿಲಿ ಪಿಕ್. ಅವ್ರ ಫ್ರೆಂಡ್ಸಿಗೆ ತೋರ್ಸಕ್ಕೂ ಅವ್ರು ಗಿಲ್ಟಿ ಪಡ್ತಾರೆ. ಹಂಗಿರ್ತಾರೆ. ನೀವು ಹಿಂಗಿದ್ರ ನಮ್ಮ ಫ್ರೆಂಡ್ಸ್ಗೆಲ್ಲ ನಾನು ತೋರ್ಸಕ್ ಆಗಲ್ಲ, ನೀವು ಬರ್ಬೇಡಿ, ನೀವು ನಿಮ್ಗೆ ಅವಳ ಇಟ್ ಹ್ಯಾಪನ್ಸ್ ಇನ್ ವಿತ್ ಗೈಸ್ ಆಲ್ಸೋ. ಹುಡುಗರು ನೋಡಿದ್ರೆ ನಾನು ಹೆಂಡತಿ ನಾನೆಲ್ಲ ಹೇಳ್ಕೊಂಡಿದ್ದೆ ಹಿಂಗ್ ಮದುವೆ ಆಗ್ತೀನಿ ಅನ್ಬಿಟ್ಟು ಇವ್ಳು ಯಾರೋ ಸಿಕ್ಕಿದಾಳೆ ಹಿಂಗೆಲ್ಲ ಅನ್ಕೊಂತಾರೆ. ಆಯ್ತಾ? ದಯವಿಟ್ಟು ಒಬ್ಬರನ್ನ ಶೇಮ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಗಿದಾರೋ ಹಾಗೆ ನ್ಯಾಚುರಲ್ ಆಗಿ ಅಕ್ಸೆಪ್ಟ್ ಮಾಡಿ. ಆಯ್ತಾ? ಸೊ ನೀವು ಕಾಲೇಜ್ ಡೇಸ್ ಅಲ್ಲಿ ಇದ್ದಂಗೆನೆ ಅವಳು ಅಷ್ಟೇ ಜೀನ್ಸ್ ಹಂಗೆ ಹಾಕೊಂಡು ಹಂಗೆ ಶೋ ಆಫ್ ಮಾಡ್ಕೊಂಡಿರ್ತಾಳೆ ಅಂದ್ರೆ ಆಗಲ್ಲ. ಆಫ್ಟರ್ 10-15 years ಎಲ್ಲ ತೆರೆ ಬೀಳುತ್ತೆ. ಹುಡುಗಂಗೂ ಅದೇ, ಹುಡುಗಿಗೂ ಅದೇ. ನೀವು ಸೌಂದರ್ಯಕ್ಕೆ ಮಹತ್ವ ಕೊಡೋದನ್ನ ದಯವಿಟ್ಟು ನಿಲ್ಸಿ. ಸೊ ಅದಕ್ಕೆ ನಾನು ಹೇಳಿದ್ದೆ ಇನಿಷಿಯಲಿ, ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಸೌಂದರ್ಯ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಅದು ಮೂಢನಂಬಿಕೆ, ಮೌಢ್ಯ. ಅದು ಇಟ್ ಈಸ್ ಜಸ್ಟ್ ಅದೊಂದು ಕಾಯಿಲೆ. ಅದು ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರಲ್ಲ ಹಾಗೆ. ತುಂಬಾ ಮಹತ್ವ ಕೊಟ್ರೆ ಅದಕ್ಕೆ ಬೆಲೆ. ಅಫ್ಕೋರ್ಸ್ ನೀವು ಡಿಸಿಪ್ಲಿನ್ ಆಗಿರಿ. ಎಷ್ಟೋ ಜನ ಶೇಪ್ಲೆಸ್ ಅಂದ್ರೆ ನಿಮ್ ಪ್ರಕಾರ ಸೌಂದರ್ಯವಾಗಿರೋರು ಹಿಂಗೆ ಇರಬೇಕು ಅಂತಿರಲ್ಲ, ಸ್ಲಿಮ್ ಆಗಿ. ಶೇಪ್ ಇಲ್ದಿರೋ ಅವ್ರು ಕರೆಕ್ಟ್ ಆಗಿ ಅವ್ರ ಔಟ್ಫಿಟ್ ಬಟ್ಟೆ ಅದಕ್ಕೆ ತಕ್ಕನಾಗಿ ಡಿಸಿಪ್ಲಿನ್ ಆಗಿದ್ರೆ ಸಾಕು. ದಟ್ ವಿಲ್ ರೈಸ್ ದೇರ್ ಕಾನ್ಫಿಡೆನ್ಸ್. ಅದು ಬಿಟ್ಟು ನಾನು ಅವನ ತರ ನನ್ನ ವೈಸ್ಟ್ ಸೈಜ್ 39 ಇಟ್ಕೋಬೇಕು, ನಾನು 49 ಇವೆಲ್ಲ ಇರ್ತಿಲ್ಲ. ಸ್ಪೆಸಿಫಿಕ್ ಮೆಜರ್ಮೆಂಟ್ಸ್ ಮತ್ತೆ 1 ಇಂಚ್ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಕಾನ್ಶಿಯಸ್. ಅದನ್ನ ಯಾರಾದ್ರೂ ತಲೆಗೆ ಹಾಕೊಂಡ್ರೆ ಅವನ ಜೀವನದಲ್ಲಿ ಅವನು ಎಲ್ಲೂ ಕೂಡ ಕಾನ್ಫಿಡೆಂಟ್ ಆಗಿ ಬದುಕಕ್ಕಾಗಲ್ಲ. ಆಯ್ತಾ? ಸೊ ದಯವಿಟ್ಟು ನೀವೇ ಆಗ್ಲಿ ಅಥವಾ ನಿಮ್ ಕಂಪನಿಯನ್ ಆಗ್ಲಿ, ನಿಮ್ ಪಾರ್ಟ್ನರ್ಸ್ ಆಗ್ಲಿ, ಮನೇಲಿ ಯಾರೇ ನಿಮ್ ಅಣ್ಣ ತಮ್ಮ ಇರ್ಲಿ, ಹೆಂಗಿರ್ತಾರೋ ಹಂಗಿರಕ್ ಬಿಟ್ಬಿಡಿ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಲಿ ಅವರು. ನಿಮ್ ಮಕ್ಳು ಅಷ್ಟೇ, ಅಯ್ಯೋ ತಿಂದು ಹೆಂಗಾಗಿದ್ದಾನೆ, ಎಮ್ಮೆ ತರ ಆಗಿದ್ದಾನೆ ಆತರ ಯಾಕ್ರಿ ಅಂತೀರಾ? ಅವ್ನ್ ದೇವ್ರ ಅವ್ನ್ ಕೊಟ್ರ ಬಾಡಿ ಅವ್ನಿಗೆ ಹಂಗಿರುತ್ತೆ. ಅವನೆಲ್ಲ ಅನ್ಹೆಲ್ದಿ ಆದ್ರೆ ಅಥವಾ ಏನಾದ್ರು ಆರೋಗ್ಯದ ಸಮಸ್ಯೆ ಇದ್ರೆ ದಯವಿಟ್ಟು ತೋರಿಸಿ. ಅದಕ್ಕೆ ನೀವು ಮೆಡಿಸಿನ್ ತಗೊಳ್ಳಿ. ಡಾಕ್ಟರ್ ಹತ್ರ ನೀವು ಪದೇ ಹೋಗ್ಬೇಕಾಗಿರೋದು ಏನಾದ್ರು ಆರೋಗ್ಯ ಕೆಟ್ಟರೆ ಮಾತ್ರ. ಅದು ಬಿಟ್ಟು ಸೌಂದರ್ಯಕ್ಕೋಸ್ಕರ ಹೋಗ್ತಾ ಇದ್ರೆ ನಿಮ್ಮಷ್ಟು ಹುಚ್ಚರು ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತೇನೆ. ಆಯ್ತಾ? ಸೊ ಹಾಗಾಗಿ ದಯವಿಟ್ಟು ದೇಹ ಹೆಂಗ್ ಕೊಟ್ಟಿದ್ದಾನೋ ದೇವ್ರು ಹಾಗೆ ಸ್ವೀಕರಿಸಿ. ಹಾಗೆ ಸ್ವೀಕಾರ ಮಾಡೋರ್ ಜೊತೆನೆ ನೀವು ಸಂಸಾರ ಮಾಡಿ.
ಏನೋ ತಳಗ್ ಬೆಳಕ್ ಹಾಕೊಂಡು ಅವತ್ತು ಒಳ್ಳೆ ಮೇಕಪ್ ತಗೊಂಡು ಒಳ್ಳೆ ಮೇಕಪ್ ಮಾಡ್ಕೊಂಡು ಇಂಪ್ರೆಸ್ ಮಾಡ್ಬಿಟ್ಟು ಮುಚ್ಚಿಸ್ಬಿಟ್ರೆ ಅದು ಎಷ್ಟು ದಿವಸ ಇರುತ್ತೆ ಮೇಕಪ್. ಸೊ ಹಂಗಾಗಿ ದಯವಿಟ್ಟು ಸೌಂದರ್ಯ ಪ್ರಜ್ಞೆ ಅಂತ ಒಂದು ಮಿತ್, ಇಟ್ಸ್ ಕಾಲ್ಡ್ ಮೂಢನಂಬಿಕೆ, ಅದನ್ನ ತೆಗೆದಾಕಿ ಪ್ರಪಂಚದಲ್ಲಿ ನೀವು ನೋಟ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ನೀವು ಜನನ ಹೇಗ್ ಭಾವಿಸ್ತೀರಾ ಅದು ಸೌಂದರ್ಯ. ಚೆನ್ನಾಗಿರೋರ್ನ ಯಾರೋ, ಈಗ ನೀವು ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ನೀವು ದುರಾಂಕಾರ ತೋರಿಸಿದ್ರೆ ನಿಮ್ಗೆ ಯಾರು ಜನ ಇಷ್ಟಪಡಲ್ಲ ರೀ. ನಿಮ್ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ನಾಟ್ ಓನ್ಲಿ ಔಟ್ಲುಕ್. ಹೊರಗಡೆ ಸೌಂದರ್ಯ ಒಂದೇ ಮ್ಯಾಟರ್ ಆಗಲ್ಲ, ಆಯ್ತಾ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ರೀತಿ ಇದಕ್ಕೋಸ್ಕರ ತಲೆ ಕೆಡ್ಸ್ಕೊಂಡು ಸೌಂದರ್ಯಕ್ಕೋಸ್ಕರ ನೀವು ಆರೋಗ್ಯ ಕೆಡ್ಸ್ಕೊಳೋದು ಅಥವಾ ಅನ್ನೆಸರಿ ಆಪರೇಷನ್ಸ್ಗಳು ಸರ್ಜರೀಸ್ ಮಾಡಿಸ್ಕೊಳೋದು ಅಥವಾ ಅನ್ನೆಸರಿ ಡಯಟ್ ಮಾಡೋದು ಇವೆಲ್ಲ ಬಿಟ್ಬಿಡಿ. ನೀವು ಆರೋಗ್ಯವಾಗಿದ್ರೆ ಹೇಗಿದ್ದೀರೋ ಹಾಗೆ ಇರಿ. ದಯವಿಟ್ಟು ತಮ್ಮ ಡಿ ಪಿಲಿ ತಮ್ಮ ಒರಿಜಿನಲ್ ಫೋಟೋ ಹಾಕೊಳ್ಳಿ, ಆಯ್ತಾ. ಸುಮ್ನೆ ಉಸಿರು ಕಟ್ಕೊಂಡು ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳೋದು ಅಥವಾ ಏನೋ ಒಂದು ಮೇಕಪ್ ಹಾಕೊಂಡ್ಬಂದು ಫೋಟೋ ತೆಗ್ಸ್ಕೊಳೋದು ಇವೆಲ್ಲ ಬೇಡ. ನಿಮ್ ಗಂಡ ಹೆಂಡತಿ ಹೇಗಿದ್ದೀರಾ ಹಾಗೆ ಇರಿ, ಜನ ಹಾಗೆ ಅಕ್ಸೆಪ್ಟ್ ಮಾಡ್ತಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಡೋಂಟ್ ಹೆಸಿಟೇಟ್. ಯು ಆರ್ ಓನ್ಲಿ ಮೇಕಿಂಗ್ ಫೀಲ್ ಯುವರ್ ಸೆಲ್ಫ್ ಗಿಲ್ಟಿ. ನಾನು ಹಿಂಗಿಲ್ಲ ಹಂಗಿಲ್ಲ, ಅವ್ರು ಹಿಂಗಿದ್ದಾರೆ, ಯಾಕ್ರಿ ಕಂಪೇರ್ ಮಾಡ್ತೀರಾ? ಅವ್ರಿಗೆ ಏನಿದೆ, ಎಲ್ಲದಕ್ಕೂ ಒಂದು ಸ್ಟ್ರೆಂತ್ ವೀಕ್ನೆಸ್ ಎರಡೂ ಇರುತ್ತೆ. ಚೆನ್ನಾಗಿರೋರ್ಗು ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಚೆನ್ನಾಗಿಲ್ದಿರೋರ್ಗು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಜೀವನದಲ್ಲಿ ಎಲ್ಲಾನು ಒಂದೇ ಸಮ ಎಲ್ಲೂ ಇರಲ್ಲ. ಆಸ್ ಐ ಸೆಡ್, ಯೌವನ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ. ವಿ ಕಾಂಟ್ ಬಿಕಮ್ ಎಟರ್ನಲ್ ಬ್ಯೂಟಿಫುಲ್ ಪೀಪಲ್. ವಯಸ್ಸಾದ್ಮೇಲೆ ಚರ್ಮ ಮುದುರುತ್ತೆ, ಸುಕ್ಕ ಆಗುತ್ತೆ, ಹಲ್ಲು ಉದುರುತ್ತೆ, ಬೊಚ್ಚಬಾಯಿ ಬರುತ್ತೆ, ಕಣ್ಣು ಮಂಜಾಗುತ್ತೆ, ಎಲ್ಲೋಗುತ್ತೆ ಆ ಬ್ಯೂಟಿ. ಸೊ ಅದೇ ಇಷ್ಟ ವೀಕ್ಷಕರೇ, ನಾನು ಇವತ್ತು ಹೇಳಕೊಟ್ಟಿರೋ ಟಾಪಿಕ್ ಇಷ್ಟೇ. ದಯವಿಟ್ಟು ತಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಫಾರ್ವರ್ಡ್, ಮತ್ತೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಎನ್ಕರೇಜ್ಮೆಂಟ್ ಮಾಡಿ, ಮತ್ತೆ ಆದಷ್ಟು ನನ್ನ ವಿಡಿಯೋನ ತುಂಬಾ ಜನಕ್ಕೆ ತಲುಪ್ಸೋಕ್ಕೆ ಶೇರ್ ಮಾಡಿ ಸರ್, ಪ್ಲೀಸ್ ಮೇಡಮ್, ಪ್ಲೀಸ್. ಓಕೆ, ಧನ್ಯವಾದಗಳು.